ಡೆಲ್ಲಿಗೆ ಏನಾದ್ರು ಸೂಚನೆ ಸಿಕ್ಕಿಲ್ಲ. ಬಟ್ ಹೈಕಮಾಂಡ್ಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅದು ತುರ್ತು ಯಾವುದು ಅನ್ನೋದು ಭಾಳ ಮುಖ್ಯ ಅಲ್ವಾ. ತುರ್ತಾಗಿರ್ಬೇಕಾಗಿರ್ತಕ್ಕಂಥದ್ದು ಕೇರಳದ್ದು. ಈಗ ಅದಾದ ತಕ್ಷಣ ನಮ್ಮದನ್ನು ಗಮನ ಹರಿಸ್ತಿರತಕ್ಕಂಥ ವಿಶ್ವಾಸ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಏನಾದರೂ ಯಾವುದಾದ್ರೂ ಕೂಡ ಹೈಕಮಾಂಡೇ ಇಂಟರ್ಫಿಯರ್ ಆಗಬೇಕು. ನಾಯಕತ್ವದ ವಿಚಾರ ಇರ್ಬೋದು, ಎಕ್ಸ್ಪ್ಯಾನ್ಷನ್ ಇರ್ಬೋದು, ಎಲ್ಲನೂ ಕೂಡ ಹೈಕಮಾಂಡೇ ಜವಾಬ್ದಾರಿ ತೊಗೋಬೇಕು. ಅಂದರೆ ಈ ಮೇ ತಿಂಗಳೊಳಗೆ ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಆತ್ಮವಿಶ್ವಾಸ ಇದೆ, ಮೇ ತಿಂಗಳೆಲ್ಲ ಮುಗಿದದೆ ಅಂತ, ಗೊಂದಲ ಪರಿಹಾರ ಆಗುತ್ತೆ ಅಂತ. ಸರ್, KN ರಾಜನ್ ಅವರು ಹೇಳಿದ್ದಾರೆ ಪಕ್ಷದಲ್ಲಿ ಗೊಂದಲ ಇದೆ, ಅದಕ್ಕೆ ಹೈಕಮಾಂಡ್ ನಾಯಕರು ಒಂದು ಸಂಪುಟ ಪುನರಚನೆ ಮಾಡೋಕ್ಕೆ CM ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಸಿದ್ದರಾಮಯ್ಯವರು ಮುಂದುವರಿಬೇಕು, ಅಂದರೆ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ರಾಜಣ್ಣ ಅವರು ಒಂದೊಂದು ದಿವಸ ಒಂದೊಂದು ಥರ ಅವರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಬಟ್ ಅವರ ವಿಚಾರಗಳಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಆದರೆ ಹೈಕಮಾಂಡು ಅಂತಿಮವಾದಂಥ ತೀರ್ಮಾನವನ್ನು ತಗೋಬೇಕು. ಈ ವಿಚಾರದಲ್ಲಿ ನಾಯಕತ್ವ ಇರ್ಬೋದು, ಎಕ್ಸ್ಪ್ಯಾನ್ಷನ್ ಇರ್ಬೋದು, ಹೈಕಮಾಂಡು ಅಂತಿಮವಾದಂಥ ತೀರ್ಮಾನ ತಗೋಬೇಕು ಅಂತ ಮನವಿ ಮಾಡ್ತೀವಿ ಹೈಕಮಾಂಡ್. ಸರ್, ಇನ್ನೊಂದು BBMP ಚುನಾವಣೆಗೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆ ಡೇಟಿಗೆ ಮಾಡೋಕ್ಕಾಗ್ತದೆ. ಈಗ ರಾಜ್ಯ ಸರ್ಕಾರ ಮತ್ತೆ ಅದನ್ನು ಮುಂದುವರಿಸಬೇಕು ಅನ್ನೋದು, ಅಂದರೆ ಚುನಾವಣೆ ಮುಂದೂಡಬೇಕು ಅನ್ನೋ ಪ್ರಯತ್ನದಲ್ಲಿದೆ. ಅಫಿಡವಿಟ್ ಕೂಡ ಸುಪ್ರೀಂ ಕೋರ್ಟಿಗೆ ಹಾಕಿದೆ. ಇದೆಲ್ಲ ಒಂದು ಕಡೆ ಚುನಾವಣೆ ಮುಂದೂಡುವಂಥದ್ದು, ಚುನಾವಣೆ ಮಾಡದಲ್ಲೇ ಇರೋ ತಂತ್ರನ ಅಂತಾರೆ. ಇಲ್ಲ, ಆ ಥರ ಅಲ್ಲ, ಇನ್ನೂ ತಯಾರಿ ಆಗಬೇಕಲ್ಲ. ಈಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಸಾಕಷ್ಟು ತಯಾರಿಗಳಾಗಬೇಕು. ಆ ತಯಾರಿಗಳಾಗಲಿ ಅಂತೇಳಿ ರಾಜ್ಯ ಸರ್ಕಾರ ಆ ಪ್ರಸ್ತಾವನೆಯನ್ನು ಮುಂದಿಟ್ಟಿರ್ಬೋದು. ಅದನ್ನು ಸುಪ್ರೀಂ ಕೋರ್ಟು ಸೂಕ್ತವಾಗಿ ಅದನ್ನು ಪರಿಶೀಲನೆ ಮಾಡ್ತದೆ. ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ತೀರ್ಮಾನ ತೊಗೊತದೆ. ಸರ್, ಇನ್ನೊಂದು 5 ಪಾಲಿಕೆಗಳಿದೆ ಮಾಡಿ, ಅದನ್ನು 3ಕ್ಕೆ ಮಾಡಬೇಕು ಅಂತ ಒಂದು ಪಕ್ಷದೊಳಗೆ ಒಂದು ಚಿಂತನೆ ಇದೆ ಅನ್ನೋ. ಇಲ್ಲ, ಈಗೇನು ತೀರ್ಮಾನ ಆಗಿದೆ ಅದೇ ಫೈನಲ್ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಅಂದರೆ 5ರಿಂದ 3ಕ್ಕೆ ಮಾಡೋದು ಯಾವುದು ಇಲ್ಲ. ಈಗ 5 ಇದೆಯಲ್ಲ, 5 ಅಂತಿಮವಾದಂಥ ತೀರ್ಮಾನ. ಸರ್, ಈಗ ಮೋದಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಚಿನ್ನವನ್ನು ಖರೀದಿ ಮಾಡಬೇಡಿ, ಆಯಿಲನ್ನು ಜಾಸ್ತಿ ಬಳಸಬೇಡಿ, ಪೆಟ್ರೋಲನ್ನು ಜಾಸ್ತಿ ಬಳಸಬೇಡಿ, ಮಿತವಾಗಿ ಬಳಸಿ, ಸಂಕಷ್ಟದಲ್ಲಿದೆ ದೇಶ ಅಂತ. ಅಂದರೆ ಮುಂದೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅನ್ನೋ ಮುನ್ಸೂಚನೆ ಸರ್ ಇದು. ಈಗ ಬಹುಶಃ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಬಳಸ್ತಾ ಇರ್ತಕ್ಕಂಥವ್ರು BJP ಅವರೇ. ಅಂದರೆ ಅದು ಶ್ರೀಮಂತರ ಪಕ್ಷ, ಅದು ನಮ್ಮ ಬಡವ್ರ ಪಕ್ಷ. ನಮ್ಮಲ್ಲೆಲ್ಲ SC ST ಜನಾಂಗ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ನಾವು ಯಾರೂ ಚಿನ್ನ ಹೆಚ್ಚಿಗೆ ಬಳಸಲ್ಲ. ಆಮೇಲೆ ಗಾಡೀಲಿ ಹೆಚ್ಚಿಗೆ ಓಡಾಡ್ತಿರೋರು ಶ್ರೀಮಂತರೇ, ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡ್ತಾರವರು. ನಮ್ಮವರೆಲ್ಲ ನಮ್ಮ ಪಕ್ಷದ ಅಭಿಮಾನಿಗಳೆಲ್ಲರೂ ಕೂಡ ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು, ಮೆಟ್ರೋದಲ್ಲಿ ಓಡಾಡ್ತಕ್ಕಂಥದ್ದನ್ನು ಮಾಡ್ತಾವ್ರೆ. ದಯಮಾಡಿ ಇದನ್ನು ಮೋದಿಯವರು ಅವ್ರ ಪಕ್ಷದವ್ರಿಗೆ ಹೇಳಿ ಯಾರ್ಯಾರು ತ್ಯಾಗ ಮಾಡ್ತಾರೆ ಅಂತೇಳಿ ಮಾಧ್ಯಮದಲ್ಲಿ ಅದು ಪ್ರಕಟ ಆದರೆ ಬಹುಶಃ ನಮ್ಮವರು ಕೂಡ, ನಮ್ಮಲ್ಲಿರ್ತಕ್ಕಂಥ ಕೆಲವು ಶ್ರೀಮಂತರುಗಳು ಅದನ್ನು ಪಾಲನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಚಿನ್ನ ಬೆಳ್ಳಿ ಅಂಗಡಿ ಫಾಲೋವರ್ಸ್ ಎಲ್ಲ BJP ಇರ್ಬೋದು, ಜಾಸ್ತಿ ತುಂಬ ಇರೋದು ಅವರೇ. BJPನ ಫಾಲೋ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಮಂತರು, ಕಾಂಗ್ರೆಸ್ ಪಕ್ಷವನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥವ್ರು ಬಡವರು. ನಾವು ಫ್ರೀ ಯೋಜನೆಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ನಾವು ಕಾಂಗ್ರೆಸ್ ಪಕ್ಷದವರು. ಅವ್ರು ಚೆನ್ನಾಗಿರೋರು, ಅವರು ಅದನ್ನು ಯಾರ್ಯಾರು ಅಂತೇಳಿ ನಮ್ಮ ಮಾಧ್ಯಮದಲ್ಲಿ ಪ್ರಕಟ ಮಾಡಬೇಕು. ನಮ್ಮೆಲ್ಲೂ ಇಲ್ಲ ಅಂತ ಹೇಳಿಲ್ಲ, ನಮ್ಮೆಲ್ಲೂ ಅವರೇ. ನಮ್ಮಲ್ಲಿ ಸಂಖ್ಯೆ ಕಡಿಮೆ, ಅದನ್ನು ನಾವು ಫಾಲೋ ಮಾಡ್ತೀವಿ.